ನಮಸ್ಕಾರ, ನನ್ನ ಹೆಸರು ಸುಧೀರ್ ಕುಮಾರ್ ಟಿ.ಕೆ, ಪೋಸ್ಟಲ್ ಅಸಿಸ್ಟೆಂಟ್, ಬಸವನಗುಡಿ ಹೆಡ್ ಪೋಸ್ಟ್ ಆಫೀಸ್. ಭಾರತೀಯ ಅಂಚೆ ಇಲಾಖೆ ಇತ್ತೀಚೆಗೆ ಸೆಲ್ಫ್ ಬುಕಿಂಗ್ ಪೋರ್ಟಲ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ. ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾನೊಂದು ಆರ್ಟಿಕಲ್ ಬುಕ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ವೆಬ್ಸೈಟ್ app.indiapost.gov.in/customer self service /login ಗೆ ಹೋದಾಗ ಫಸ್ಟ್ ಸ್ಕ್ರೀನ್ ಇದು ಬರುತ್ತೆ. ಅದನ್ನು ಮೊದಲನೇದಾಗಿ ರಿಜಿಸ್ಟರ್ ಕಸ್ಟಮರ್ ಒಂದು ಲಾಗಿನ್ ಇದೆ, ಒಂದು ಗೆಸ್ಟ್ ಲಾಗಿನ್ ಇದೆ. ನಾವು ಮೊದಲನೇದಾಗಿ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ರಿಜಿಸ್ಟರ್ ಯುವರ್ ಸೆಲ್ಫ್ ಹೋಗ್ಬೇಕು. ಅದ್ರ ರಿಜಿಸ್ಟರ್ ಯುವರ್ ಸೆಲ್ಫ್ ನ ಕ್ಲಿಕ್ ಮಾಡ್ತಾ ಇದೀನಿ. ನೋಡಿ, ಒಂದು ಕಸ್ಟಮರ್ ಐಡಿ ಕೂಡ ಇವಾಗ ಜನರೇಟ್ ಆಗಿದೆ. ಇವಾಗ ಲಾಗಿನ್ ಆಗ್ತಾ ಇದ್ದೀನಿ. ರಿಜಿಸ್ಟರ್ ಆದ ನಂತರ ಫಸ್ಟ್ ಸ್ಕ್ರೀನ್ ಇದು ಬರುತ್ತೆ. ಅದರಲ್ಲಿ ಸೆಲ್ಫ್ ಬುಕಿಂಗ್ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಕ್ರೀನ್ ಈಗ ಡೊಮೆಸ್ಟಿಕ್ ಆರ್ಟಿಕಲ್ ಬುಕಿಂಗ್, ಇಂಟರ್ನ್ಯಾಷನಲ್ ಆರ್ಟಿಕಲ್ ಬುಕಿಂಗ್, ಬಲ್ಕ್ ಬುಕಿಂಗ್, ಡೊಮೆಸ್ಟಿಕ್ ಮನಿ ಆರ್ಡರ್, ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತ ಇದೆ. ಈಗ ನಾನೊಂದು ಆರ್ಟಿಕಲ್ ಬುಕ್ ಮಾಡ್ತೀನಿ ಡೊಮೆಸ್ಟಿಕ್. ಸೊ ಡೊಮೆಸ್ಟಿಕ್ ಆರ್ಟಿಕಲ್ ಬುಕಿಂಗ್ ನನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಕ್ರೀನ್ ಇದು ಬಂತು. ಇದರಲ್ಲಿ ಒಂದು ಪಿಕಪ್ ಇದೆ, ಒಂದು ಡ್ರಾಪ್ ಇದೆ. ಈಗ ಮನೆಯಿಂದಲೇ ನಾವು ಆರ್ಟಿಕಲ್ ಬುಕ್ ಮಾಡಿದ್ರೆ ಪಿಕಪ್ ಅನ್ನ ಕ್ಲಿಕ್ ಮಾಡ್ಕೊಂಡು ನಾವು ಆರ್ಟಿಕಲ್ ನ ಬುಕ್ ಮಾಡಬೇಕು. ಇಲ್ಲ ನಾನು ಯಾವ್ದಾದ್ರು ಒಂದು ಪೋಸ್ಟ್ ಆಫೀಸ್ಗೆ ಹೋಗಿ ಡ್ರಾಪ್ ಮಾಡ್ತೀನಿ ಅಂದ್ರೆ ಡ್ರಾಪ್ ಆಫ್ ಹೋಗಿ ಆ ಡ್ರಾಪ್ ಅನ್ನ ಕ್ಲಿಕ್ ಮಾಡಿದ್ರೆ ಯಾವ ಆಫೀಸ್ಗೆ ಡ್ರಾಪ್ ಮಾಡಬೇಕು ಆ ಪಿನ್ ಕೋಡ್ ಅನ್ನ ಕೇಳುತ್ತೆ. ಸೊ ಆ ಪಿನ್ ಕೋಡ್ ನ ನಾವು ಹಾಕೋಣ. ಸರ್ಚ್ ಆಗ್ತಾ ಇದೆ. ಆಫೀಸ್ ಪಿನ್ ಕೋಡ್ ಬಂತು, ಅದನ್ನ ಕ್ಲಿಕ್ ಮಾಡ್ತಾ ಇದೀನಿ. ನಂತರ ಒಂದು ಚೆಕ್ ಬಾಕ್ಸ್ ಇದೆ. ಚೆಕ್ ಬಾಕ್ಸ್ ಆದ ನಂತರ ನೆಕ್ಸ್ಟ್. ಇವಾಗ ಡೆಸ್ಟಿನೇಷನ್ ಪಿನ್ ಕೋಡ್ ಕೇಳ್ತಾ ಇದೆ. ನೆಕ್ಸ್ಟ್ ವೇಟ್ ಇದೆ. ಸೊ ಆರ್ಟಿಕಲ್ ನಾನು ವೇಟ್ ಮಾಡ್ತಾ ಇದ್ದೀನಿ. ಆರ್ಟಿಕಲ್ ಈಗ 23 ಗ್ರಾಮ್ಸ್ ಇದೆ. ವೆಯ್ಟ್ ಹಾಕಿ ಟ್ಯಾಬ್ ಹಿಡಿತಿದ್ದಂಗೆ ನನ್ನ ಏನು ವೆಯ್ಟ್ ಇದೆ ಅದ್ರ ಪ್ರಕಾರ ಟ್ಯಾರಿಫ್ ತೋರಿಸ್ತಾ ಇದೆ. ನನಗೀಗ ಸ್ಪೀಡ್ ಪೋಸ್ಟ್ ಡಾಕ್ಯುಮೆಂಟ್ ನಾನು ಬುಕ್ ಮಾಡಬೇಕು. ಸೊ ಅದನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಬಾರ್ಕೋಡ್ ಕೂಡ ಜನರೇಟ್ ಆಗಿದೆ. ನೆಕ್ಸ್ಟ್ ಮುಂದಿನ ಕಾಲಮ್ನ ತುಂಬೋಣ. ಮೊದಲದಾಗಿ ಇದರಲ್ಲಿ ಡಾಕ್ಯುಮೆಂಟ್ ಆಗಿರೋದ್ರಿಂದ ಡಾಕ್ಯುಮೆಂಟ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಬೇರೆ ಇನ್ಶೂರೆನ್ಸ್, ಡೆಲಿವರಿ ಪ್ರೂಫ್, POD, ರಿಜಿಸ್ಟ್ರೇಷನ್, OTP ಬೇಸ್ಡ್ ಡೆಲಿವರಿ ಕೂಡ ಇದೆ. ನಾನು ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಆ ಸರ್ವಿಸ್ ನನಗೆ ಬೇಡ. ಈಗ ನಾವು ಸೆಂಡರ್ ಡೀಟೇಲ್ಸ್ ನ ಡೀಟೇಲ್ ಆಗಿ ತುಂಬಬೇಕು. ಈಗ ಆ ಸ್ಕ್ರೀನ್ ಅಲ್ಲಿ ಇದ್ದೀನಿ. ನೆಕ್ಸ್ಟ್ ನಾವು ರಿಸೀವರ್ ಅಂದ್ರೆ ರೆಸಿಪಿಯೆಂಟ್ ಯಾರಿದ್ದಾರೆ ಅವರ ಒಂದು ಡೀಟೇಲ್ಸ್ ನ ನಾವು ಫಿಲ್ ಮಾಡೋಣ. ಈಗ ರಿಸೀವರ್ ಡೀಟೇಲ್ಸ್ ನ ಫಿಲ್ ಮಾಡಾಗಿದೆ. ಈಗ ನೆಕ್ಸ್ಟ್ ಸ್ಕ್ರೀನ್ ಹೋಗೋಣ. ಇಲ್ಲಿ ಡಿಕ್ಲರೇಷನ್ ಇದೆ. ಡಿಕ್ಲರೇಷನ್ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಕಂಡೀಷನ್ಸ್ ಇದೆ. ಆ ಕಂಡೀಷನ್ ಓಕೆ ಮಾಡಿಕೊಂಡು ಮುಂದೆ ಸಬ್ಮಿಟ್ ಕೊಡ್ಬೇಕು. ಸಬ್ಮಿಟ್ ಮಾಡಾದ್ಮೇಲೆ ಸಬ್ಮಿಟ್ ಕಂಪ್ಲೀಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದರ ನಂತರ ನಾವು ಕಂಪ್ಲೀಟ್ ಬುಕಿಂಗ್ ವಿತ್ ₹23 ಗೆ ಕ್ಲಿಕ್ ಮಾಡಬೇಕು. ಈಗ ಇಲ್ಲಿ QR ಕೋಡ್ ಇದೆ. QR ಕೋಡ್ ನ ನಾವು ಸ್ಕ್ಯಾನ್ ಮಾಡಬೇಕು. ಈಗ QR ಕೋಡ್ ಬಂದಿದೆ. ಡಿಜಿಟಲ್ ಪೇಮೆಂಟ್ ಇವಾಗ ಮಾಡೋಣ. ಪೇಮೆಂಟ್ ಆಗಿದೆ. ಈಗ ವೆರಿಫೈ ಪೇಮೆಂಟ್ ಅಂತ ಕೊಡ್ಬೇಕು. ವೆರಿಫೈ ಪೇಮೆಂಟ್ ಆದ್ಮೇಲೆ ನಮ್ಗೆ ಈ ಸ್ಕ್ರೀನ್ ಬರುತ್ತೆ. ಇದರಲ್ಲಿ ನಮ್ಗೆ ಬಾರ್ ಕೋಡ್ ಜೊತೆಗೆ ಒಂದು ರಿಸಿಪ್ಟ್ ಜನರೇಟ್ ಆಗಿದೆ. ಅದನ್ನ ನಾವು ಇವಾಗ ಪ್ರಿಂಟ್ ತೆಗೆಯೋಣ. ಮೊದಲಿಗೆ ಥರ್ಮಲ್ ರಿಸಿಪ್ಟ್ ನ ಕ್ಲಿಕ್ ಮಾಡಿಕೊಂಡು ಪ್ರಿಂಟ್ ಆಲ್ ರಿಸಿಪ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಈಗ ರಿಸಿಪ್ಟ್ ಜನರೇಟ್ ಆಗ್ತಾ ಇದೆ. ಈಗ ರಿಸಿಪ್ಟ್ ಪ್ರಿಂಟ್ ಮೋಡ್ ಬಂದಿದೆ. ನಾನೀಗ ಪ್ರಿಂಟ್ ಕೊಡ್ತಾ ಇದ್ದೀನಿ. ಈಗ ರಿಸಿಪ್ಟ್ ಜನರೇಟ್ ಆಗಿದೆ. ನಾವು ಈ ಸ್ಕ್ರೀನ್ ಅಲ್ಲಿ ಎಸ್ ಸಕ್ಸಸ್ಫುಲ್ ಅಂತ ಕ್ಲಿಕ್ ಮಾಡಬೇಕು. ಈಗ ರಿಸಿಪ್ಟ್ ಜನರೇಟ್ ಆಗಿದೆ. ನಾವೀಗ ಆರ್ಟಿಕಲ್ಗೆ ಅದನ್ನ ಪೇಸ್ಟ್ ಮಾಡೋಣ. ಈಗ ಆರ್ಟಿಕಲ್ ಬುಕ್ ಆಯ್ತು. ಜೊತೆಗೆ ನನಗೆ ನನ್ನ ಮೊಬೈಲ್ ಅಲ್ಲಿ ಮೆಸೇಜ್ ಕೂಡ ಬಂದಿದೆ ಟ್ರ್ಯಾಕಿಂಗ್ ಐಡಿ ಜೊತೆ. ಈ ಟ್ರ್ಯಾಕಿಂಗ್ ಐಡಿ ಇಟ್ಕೊಂಡು ನಾನು
ಆರ್ಟಿಕಲ್ ನ ಟ್ರ್ಯಾಕ್ ಮಾಡ್ಬೋದು. ಈಗ ಬುಕ್ ಆಗಿರೋ ಆರ್ಟಿಕಲ್ ನ ನಾನು ಡ್ರಾಪ್ ಆಫ್ ಆಪ್ಷನ್ ನ ಸೆಲೆಕ್ಟ್ ಮಾಡೋದ್ರಿಂದ ಪೋಸ್ಟ್ ಆಫೀಸ್ಗೆ ಕೌಂಟರ್ ಸ್ಟಾಫ್ಗೆ ನಾನು ಡ್ರಾಪ್ ಮಾಡ್ತಾ ಇದ್ದೀನಿ. ಹೀಗೆ ನೀವು ಕೂಡ ಇಂಡಿಯಾ ಪೋಸ್ಟ್ ಮೊಬೈಲ್ ಡಾಕ್ ಸೇವಾ ಆಪ್ ಹಾಗೂ ಸೆಲ್ಫ್ ಸರ್ವಿಸ್ ಪೋರ್ಟಲ್ ಮುಖಾಂತರ ಮನೆಯಲ್ಲಿ ಕೂತು ಆರ್ಟಿಕಲ್ ನ ಪಿಕಪ್ ಅಥವಾ ಡ್ರಾಪ್ ಆಫ್ ಫೆಸಿಲಿಟಿ ಮುಖಾಂತರ ಆರ್ಟಿಕಲ್ ನ ಬುಕ್ ಮಾಡಬಹುದು. ಥ್ಯಾಂಕ್ ಯು.